ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ ಭದ್ರಕೋಟೆಯಾದ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಪೈಪೋಟಿ ಇದೆ. ಇದೀಗ ಎರಡೂ ಪಕ್ಷದಲ್ಲಿ ಟಿಕೆಟ್ಗಾಗಿ ಭಾರಿ ಲಾಬಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಶಾಮನೂರು ಕುಟುಂಬ ಹಾಗೂ ಮುಸ್ಲಿಂ ನಾಯಕರ ನಡುವೆ ಟಿಕೆಟ್ ಗುದ್ದಾಟ ಶುರುವಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಫೈಟ್. ಕೆಪಿಸಿಸಿ ಚುನಾವಣಾ ಸಭೆಯಲ್ಲಿ ಎರಡು ಬಣಗಳ ಹೈಡ್ರಾಮಾ. ಬೆಣ್ಣೆನಗರಿ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಯಾಗಿದ್ದು ಟಿಕೆಟ್ಗಾಗಿ ಭಾರಿ ಲಾಬಿ ನಡೀತಿದೆ. ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ನಿಧನವಾದ ಹಿನ್ನೆಲೆ ತೆರವಾದ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಮತದಾನ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆ ಕಾರ್ಯ ಕೂಡ ಆರಂಭವಾಗಿದೆ. ಈ ಬೆನ್ನಲ್ಲೇ ಟಿಕೆಟ್ಗಾಗಿ ಭಾರೀ ಪೈಪೋಟಿ ನಡೀತಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದ್ದು ಟಿಕೆಟ್ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಕಸರತ್ತು ನಡೆಸುತ್ತಿದ್ದಾರೆ. ನಿಮ್ಮ ಅನಿಸಿಕೆಗಳನ್ನ ಹೇಳಿ. ನಾವು ರಾಜ್ಯದ 3 ಜನ ನಾಯಕರುಗಳಲ್ಲಿ ಬಂದಿದ್ದೀವಿ. ಎಷ್ಟು ಟಿಕೆಟ್ ವಿಚಾರ ಸಂಬಂಧ ದಾವಣಗೆರೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಂಎಲ್ಸಿ ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಹಾಗೂ ಎಸ್ಎಸ್ ಕುಟುಂಬದ ಬೆಂಬಲಿಗರ ನಡುವೆ ಗಲಾಟೆ ಕೂಡ ನಡೆದಿದೆ. ಮುಸ್ಲಿಮರು ನಮಗೆ ಟಿಕೆಟ್ ಬೇಕು ಅಂತ ಆಗ್ರಹಿಸಿದರೆ ಎಸ್ಎಸ್ ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅಂತ ಅವರ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಸಭೆಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗದೆ ಟಿಕೆಟ್ ಗೊಂದಲ ಮುಂದುವರೆದಿದೆ. ಈಗಲ್ಲ ಇದು 94 ಇಂದ 91 ಇಂದ ಹಿಂಗೆ ಮಾಡೋದು. ಇದೇನು ಹೊಸದಲ್ಲ. ಒಬ್ಬನಿಂದ ಊರು ಹಾಳು ಮಾಡೋದು ಬೇಡ. ಒಬ್ಬನಿಂದ ಊರು ಹಾಳಾಗೋದು ಬೇಡ. ಎಲ್ಲರೂ ಕೂತ್ಕೊಂಡು ಮಾತಾಡಿದರೆ ಒಂದು ಇದಿರ್ತೈತಿ. ನನಗೆ ಮಾತಾಡಕ್ಕೆ ಬರಲ್ಲೇನು? ನಾನು ಯಾಕೆ ಸುಮ್ಮನೆ? ಇದು ಒಂದು ಪಕ್ಷ ಅಂದ ಮೇಲೆ ಕಾರ್ಯಕರ್ತರು ಕಾರ್ಯಕರ್ತರುಗಳು ಎಲ್ಲ ತುಂಬಿಸ್ಬೇಕು. ಇನ್ನು ಬಿಜೆಪಿಯಲ್ಲಿ 5ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಕಳೆದ ಬಾರಿ ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ಮಾಜಿ ಮೇಯರ್ ಅಜಯ್ ಕುಮಾರ್ ನನಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ದಾರೆ. ಇನ್ನು ಈ ಹಿಂದೆ 3 ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಯಶವಂತರಾವ್ ಜಾಧವ್ ಕೂಡ ಟಿಕೆಟ್ ಬೇಕು ಅಂತಿದ್ದಾರೆ. ಅದೂ ಅಲ್ಲದೆ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಕೊಳೆನಹಳ್ಳಿ ಸತೀಶ್, ರಾಜನಹಳ್ಳಿ ಶಿವಕುಮಾರ್ ಆಕಾಂಕ್ಷಿಯಾಗಿದ್ದಾರೆ. ಆದರೆ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತಿದ್ದಾರೆ ಕಮಲ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆಯಾ? ಅದು ಎಕ್ಸ್ಪೆಷಲಿ ದಾವಣಗೆರೆ ಜಿಲ್ಲೆ ಒಳಗೆ. ಯಾಕೆ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಅಂತಂದು ಹೇಳಿದ್ರೆ, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ನ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿ 2008ರ ಚುನಾವಣೆ ಸೈಯದ್ ಸೈಫುಲ್ ಅವರಿಗೆ ಬಿ ಫಾರ್ಮ್ ಅನ್ನ ಕೊಡ್ತಾರೆ. ಹೆಲಿಕಾಪ್ಟರ್ನ ತಗೊಂಡ್ಬಂದಿದ್ರು. ಆದ್ರೆ ಆ ಬಿ ಫಾರ್ಮ್ ಏನ್ ಮಾಡಿದ್ರಿ ನೀವು? ತಿದ್ದಿ ಅವತ್ತು ಕ್ಯಾಂಡಿಡೇಟೇ ಇಲ್ದಂಗೆ ಮಾಡಿದ್ರಿ ನೀವು. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಟಿಕೆಟ್ಗಾಗಿ ಬೆಂಗಳೂರು, ದೆಹಲಿ ಅಂತ ಅಲ್ದಾಡ್ತಿದ್ರೆ, ಇತ್ತ ಜೆಡಿಯುನಿಂದ ನಾನು ಕಣಕ್ಕಿಳಿತೀನಿ ಅಂತ ಮಾಜಿ ಸಿಎಂ ಜಯೇಶ್ ಪಟೇಲ್ ಪುತ್ರ ಮಹಿಮಾ ಜೈ ಪಟೇಲ್ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಶಾಮನೂರು ಕುಟುಂಬದ ಜೊತೆ ಮುಸ್ಲಿಂ ನಾಯಕರ ಫೈಟ್ ಆದ್ರೆ, ಇತ್ತ ಬಿಜೆಪಿ ಪಕ್ಷದವರು ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದ ವಿನಯ್ ಕುಮಾರ್ ಜಿಬಿ ಕಣಕ್ಕಿಳಿಸೋದಕ್ಕೆ ಕಸರತ್ತು ನಡೆಸುತ್ತಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ದಾವಣಗೆರೆ ದಕ್ಷಿಣಕ್ಕೆ ಟಿಕೆಟ್ ಫೈಟ್ ಜೋರಾಗಿರೋದಂತೂ ಸತ್ಯ. ಕಲ್ಲೇಶ್, ಜೀ ಕನ್ನಡ ನ್ಯೂಸ್, ದಾವಣಗೆರೆ.